ದುಡ್ಡೈತೆ ಸ್ವಾಮಿ. ಏನ್ ಬೇಕಮ್ಮ? ಫೋಟೋ ಇದೆ, ಇದನ್ನ ಬೀಳ್ಸ್ಕೊಂಡವ್ರದೇ ಇರ್ಬೋದೇನೋ. ಅಡ್ರೆಸ್ ಏನು ಇಲ್ಲ ಸ್ವಾಮಿ, ಫೋಟೋ ಮಾತ್ರ ಐತೆ. ಮತ್ತೆ ಅವ್ರು ವಾಪಸ್ ಬಂದ್ರೆ ಈ ದುಡ್ಡನ್ನ ಕೊಡ್ಬೋದು. ಎಲ್ಲ ಆ ತಾಯಿ ಲೀಲೆ ಅನ್ಕೋತೀನಿ ಜೀವ. ಏನಾಯ್ತು ಸ್ವಾಮಿ? ನೀನ್ ಹೇಗೆ ಪರ್ಸಲ್ ದುಡ್ಡು ನೋಡಿದ್ಯೋ, ಗಾಯತ್ರಿ ಈ ಫೋಟೋನ್ ತೆಗೆದು ನೋಡಿದ್ಲು. ಹೌದು ಸ್ವಾಮಿ. ನಮ್ಗೆ ಪರ್ಸ್ ಮಾತ್ರ ಸಿಗ್ಲಿಲ್ಲ ಜೀವ, ಗಾಯತ್ರಿಗೆ ಅವಳ ತಾಯಿ ಕೂಡ ಸಿಕ್ಕಿದ್ಲು. ಅದೇಗೆ ಸ್ವಾಮಿ? ನಾಯನಮ್ಮ? ಇಲ್ಲ ಜೀವ, ಸ್ವಲ್ಪ ದಿವಸ ನಿಜ ಹೇಳ್ಬಾರ್ದು ಅನ್ಕೊಂಡಿದೀವಲ್ಲ. ಹೌದು. ನನ್ನ ಮಗಳು ಶಾರದಾ ಫೋಟೋ ತೋರ್ಸು ಅಂತ ಕೇಳಿದ ನೈನಿಗೆ ಈ ಫೋಟೋಲಿರೋ ಹೆಂಗಸನ್ನ ಗಾಯತ್ರಿ ಅಮ್ಮ ಅಂತ ಹೇಳಿ ತೋರಿಸ್ತೀನಿ. ಸುಳ್ಳು ಹೇಳ್ತೀರಾ ಸ್ವಾಮಿ? ಹೇಳೋದು ನಾನು, ಹೇಳ್ಸೋದು ಅಮ್ಮನವರು. ತಗೋ ಜೀವ, ಈ ಫೋಟೋನ ಸ್ವಲ್ಪ ದೊಡ್ಡದಾಗಿ ಪ್ರಿಂಟ್ ಹಾಕ್ಸಿ ಫ್ರೇಮ್ ಹಾಕ್ಸ್ಕೊಂಡು ತಗೊಂಡ್ ಬಾ ಜೀವ. ಹೋಗು ಹೋಗು ಜೀವ. ಸರಿ ಸ್ವಾಮಿ. ಆದಿಪರಾಶಕ್ತಿ ಆಟನ ಶುರು ಮಾಡಿದಾಳೆ. ಅಮ್ಮಂದ್ರಿಗೆ ಅಮ್ಮ, ನಿನ್ನ ಅಮ್ಮನ ಹತ್ರ ಸೇರ್ಸೋಕೆ. ಹೌದು ಸ್ವಾಮೀಜಿ, ನಮ್ಮೋರು ಅನ್ಕೊಂಡವ್ರೆ ಇಷ್ಟು ದಿನ ಈ ಮಗುನ ದೂರ ಮಾಡಿದ್ರು, ಈಗ ನನ್ ಮಡಲ್ ಸೇರ್ತು. ಇನ್ನೊಂದ್ ಮಗು ಗಾಯತ್ರಿ ಅಮ್ಮೋರು ಎಲ್ಲಿದ್ದಾರೆ ಅಂತ ಹುಡ್ಕೋ ಪ್ರಯತ್ನ ಮಾಡ್ತಿದ್ದೀನಿ. ಆದ್ರೆ ಸುತ್ತಮುತ್ತ ನಡೀತಿರೋ ಘಟನೆಗಳು ನನ್ನನ್ನ ಅಯೋಮಯಕ್ಕೆ ಗುರಿ ಮಾಡ್ತಿದೆ. ಅದಕ್ಕೆ ನಿನ್ನ ಮನಸ್ಸು ನಿಯಂತ್ರಣದಲ್ಲಿ ಇಟ್ಕೋಬೇಕು ತಾಯಿ. ಮಾರ್ಗಶಿರ ಮಾಸ ಮುಗೀತು, ಅದೇ ನಿನಗೆ ಮಾರ್ಗನ ತೋರಿಸುತ್ತೆ ಬಿಡು. ಗಾಯತ್ರಿ ದೇವಿ ನಡೆಯೋ ಹಾದಿಗೆ ನೆರಳು ಖಂಡಿತ ಸಿಕ್ಕೇ ಸಿಗುತ್ತೆ. ಗಾನವಿ ಮಡಲ್ ಸೇರ್ದಾಗೆ ಗಾಯತ್ರಿ ಅಮ್ಮೋರು ನನ್ನ ಹತ್ರ ಬರ್ಬೇಕು ಸ್ವಾಮೀಜಿ, ತಡ ಆಗ್ಬಾರ್ದು. ಆಗಲ್ಲ, ನೀನು ಯೋಚನೆ ಮಾಡ್ತಿರೋ ಹಾಗೇನೆ ಆ ಸಂಭವ ನಡೆದೋಗುತ್ತೆ. ಸ್ವಾಮೀಜಿ, ಜೀವ ಅಣ್ಣಂತರ ಯಾರೋ ಕಾಣಿಸಿದ್ರು, ಹತ್ರ ಹೋದ್ರೆ ಅವ್ರಾಗಿರ್ಲಿಲ್ಲ. ಒಂದ್ ನಿಮಿಷದಲ್ಲಿ ಅವ್ರು ಹೇಗ್ ಬದಲಾದ್ರೋ ಗೊತ್ತಾಗ್ಲಿಲ್ಲ. ಹಾಗೆ ನನ್ ಮಗು ಕೂಡ ಸಿಗ್ತಿರೋ ಹಾಗಾಗತ್ತಾ? ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ ನಯನಿ. ಜೀವ ನಿನ್ನ ಕಾಣಿಸ್ದೆ ಹೋದ ಅಂದ್ರೆ ನೀನು ಹೆತ್ತು ಬೆಳೆಸಿದ ಮಗುನ ನಿನ್ನ ಕೈಗೆ ಎಟ್ಕೋ ಹಾಗೆ ಮಾಡೋದಿಕ್ಕೇನೆ. ಜೀವ ಅಣ್ಣ ಗಾಯತ್ರಿ ಅಮ್ಮವ್ರನ್ನ ನನ್ ಮಡ್ಲಕ್ ಸೇರ್ಸಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ ಸ್ವಾಮೀಜಿ? ನಿನ್ನಿಂದ ಯಾರು ಏನನ್ನ ತಗೊಂಡ್ ಹೋಗ್ತಾರೋ ಅವರೇ ಬಂದ್ ಅದನ್ನ ವಾಪಸ್ ಕೊಡ್ತಾರೆ. ಹೌದು ಸ್ವಾಮೀಜಿ, ಗಾನವಿ ವಿಷಯದಲ್ಲಿ ವಿಕ್ರಾಂತ್ ಅವರು ಹಾಗೆ ಮಾಡಿದ್ರು. ನಾನು ಇನ್ನೊಂದ್ ಮಗುನ ಎತ್ಕೊಂಡ್ ಹೋಗಿರೋ ಆ ವ್ಯಕ್ತಿನೇ ದೊಡ್ಡ ಮನಸ್ ಮಾಡಿ ನನ್ ಮಡ್ಲಕ್ ಸೇರ್ಸಿದ್ರೆ ಋಣಿಯಾಗಿರ್ತೀನಿ. ಋಣದಲ್ಲಿರೋದು ಆ ಕಳ್ಳಾನೇ ನಯನಿ. ಆ ಋಣನ ತೀರ್ಸ್ಕೊಳ್ಳೋ ಕೆಲ್ಸದಲ್ಲೇ ಇದ್ದಾನೆ. ಅವ್ರೆಲ್ಲಿದ್ದಾರೆ ಅಂತ ಸೂಚನೆ ಕೊಡಿ ಸ್ವಾಮೀಜಿ, ಆ ದಾರಿಲ್ಲ ನನ್ ಮಗಳನ್ನ ಹುಡುಕ್ತೀನಿ. ನಿನ್ಗೆ ಅರ್ಥ ಆಗೋ ಸ್ಥಿತಿಲಿ ಇಲ್ಲದಿದ್ದರೆ ನಾನು ಹೇಳ್ತಾ ಇದ್ದೆ, ಆದರೆ ನಿನಗೆ ತಿಳ್ಕೊಳ್ಳೋ ಸಾಮರ್ಥ್ಯ ಇದೆ. ಆಸೆ ಪಟ್ಟು ಎದುರು ನೋಡೋದ್ರಿಂದ ಮನ್ಸನ್ ಭಾರ ಜಾಸ್ತಿನೇ ಆಗ್ತಿದೆ ಸ್ವಾಮೀಜಿ. ನನ್ನ ಅತ್ತೆ ನಾನು ಯಾವಾಗ ಮಡ್ಲಗ್ ಅಪ್ಕೋತೇನೋ ಅಂತ ಕಾಯ್ತಾ ಇದ್ದೀನಿ. ವಿಧಿ ನೇಮಕ ಮಾಡಿದ ಹೆಜ್ಜೆ ನೀನು ಹಾಕ್ಬೇಕಾಗುತ್ತೆ ನಯನಿ. ಅತಿ ಶೀಘ್ರದಲ್ಲೇ ಒಂದು ದೃಶ್ಯ ನಿನ್ನ ಕಣ್ಣೆದುರುಗ್ ಬರುತ್ತೆ. ದೃಶ್ಯನಾ? ಹೌದು. ಆ ಕಾಣಿಸೋ ಚಿತ್ರ ನಿನ್ನಲ್ಲಿ ಚಿತ್ರ ವಿಚಿತ್ರ ಭಾವನೆಗಳನ್ನು ಹುಟ್ಟಾಕುತ್ತೆ. ಎದೆ ನಿಂತು ಹೋಗೋ ತರ ಆಗುತ್ತೆ. ಆದ್ರೆ ಹೆದರ್ಬೇಡ, ಧೈರ್ಯವಾಗಿರು. ನೀವ್ ಹೀಗೆಲ್ಲ ಅಂತಿದ್ರೆ ನಂಗೆ ಗಾಬರಿ ಆಗ್ತಿದೆ ಸ್ವಾಮೀಜಿ. ಯಾವ ಅಪಾಯ ಬರುತ್ತೋ ಅಂತ ಭಯ ಆಗ್ತಿದೆ. ಏನ್ ನಡೆಯುತ್ತೆ ಅಂತ ನಿನಗ್ ಮುಂಚೆನೆ ಗೊತ್ತಾಗುತ್ತೆ, ಆದ್ರೆ ಏನ್ ನಡೆಯುತ್ತೋ ಅನ್ನೋ ಕುತೂಹಲ ಈ ಸಲ ನಿನ್ನ ದಿಗ್ಭ್ರಾಂತಿಗೆ ಒಳಗು ಮಾಡುತ್ತೆ.
ನಾನ್ ಯಾಕೆ ಕೇಳಲಿ ಏನ್ ತಪ್ಪು ಮಾಡ್ದೆ ಅಂತ? ಮತ್ ಯಾಕೆ ಎಲ್ಲಾರ್ನೂ ಕರೆದಿದ್ಯಾ? ಮುಖ್ಯಾಂಶಗಳೇನೋ ಇರುತ್ತೆ. ಜಾಸ್ತಿ ಇದ್ರೆ ಮುಂಚೆನೆ ಹೇಳ್ಬಿಡು, ಹೋಗಿ ರೆಸ್ಟ್ ತಗೊಂಡ್ ಬರ್ತೀವಿ. ಏನ್ ಸುಮ್ನೆ ರೇ, ಸುಮನಮ್ಮ ಮಾತಾಡ್ಲಿ. ಏನ್ ವಿಷಯ ಸುಮ್ನಾ? ನನಗೆ ವಾರಸ್ದಾರ್ ಬೇಕು. ಏನ್ ಹಾಗ್ ನೋಡ್ತಿದ್ದೀರಾ? ಸುಮನಾ, ನೀನ್ ಕೇಳ್ತಿರೋದು ವಾರಸ್ದಾರನ್ನ. ಅದೇ ತಾನೇ ನಾನು ಹೇಳಿದ್ದು. ಅಂದ್ರೆ ನೀನ್ ಅಮ್ಮ ಅಂತ ಅನ್ಸ್ಕೋಬೇಕು ಅಂತ, ಅಥವಾ ನಿನಗೆ ಮಗು ಆಗ್ಬೇಕು ಅನ್ನೋದ ನಿನ್ ಮಾತಿನ ಅರ್ಥ? ಹೇಳಿದೆರಡರಲ್ಲಿ ಒಂದಷ್ಟೇ ನಡೆಯೋದು. ಹಾಗಿರ್ಬೇಕಾದ್ರೆ ನಡೀದಿರೋದ್ರ ಬಗ್ಗೆ ಮಾತಾಡೋದನ್ ಬಿಟ್ಟು ಆಗುವಂತದ್ರ ಬಗ್ಗೆ ನೀನ್ ಮಾತಾಡೋದು ಒಳ್ಳೇದಲ್ವಾ ಸುಮನಾ? ನಿನ್ನೆ ರಾತ್ರಿ ನಾನ್ ಕೊಟ್ಟಿರೋ ಡೋಸ್ಗೆ ಸುಮನ ಯಾವುದೋ ನಿರ್ಧಾರಕ್ಕೆ ಬಂದಿರೋ ಹಾಗಿದೆ. ಏ ಸುಮ್ಮಿ, ಸ್ವಲ್ಪ ಅರ್ಥ ಆಗೋ ತರ ಹೇಳು. ಇದ್ರಲ್ಲಿ ಅರ್ಥ ಆಗ್ದಿರೋಂಥದ್ದು ಏನಿದೆ ಚಿಕ್ಕಮ್ಮ? ಇನ್ನೊಂದ್ 2-3 ತಿಂಗಳಲ್ಲಿ ನನ್ನ ಹೆಸರಲ್ಲಿರೋ ಆಸ್ತಿ ಎಲ್ಲ ನಮ್ಮ ಮಕ್ಕಳು ಸೇರತ್ತೆ. ನೋಡ್ತಾ ನೋಡ್ತಾ 50 ಕೋಟಿನ ಯಾರಾದ್ರೂ ಕಳ್ಕೋತಾರಾ? ಅದಕ್ಕೆ ನನಗೆ ಅಂತ ಮಕ್ಳಿದ್ರೆ ಆಸ್ತಿ ಎಲ್ಲೂ ಹೋಗಲ್ಲ ಅಂತ ಹೇಳ್ತಿದೀನಿ. ಹೇಳಿದ್ರೆ ಸಾಕಾಗಲ್ಲ, ನೀನ್ ಮಕ್ಳನ್ ಹೇರ್ಬೇಕು. ಆದ್ರೆ ಅದು ಅಸಾಧ್ಯ. ಹೋಗ್ಲಿ, ದತ್ತು ತಗೊಳ್ಳೋಣ ಅನ್ಕೊಂಡ್ರೆ ನಂಗ ಆ ಮಗು ಬೇಡ ಈ ಮಗು ಬೇಡ ಅಂತ ಹೇಳ್ತೀಯ. ಅಂತದ್ರಲ್ಲಿ ವಾರಸತ್ವನ ಹೇಗ್ ಪಡ್ಕೋತೀಯ ನೀನು? ಬೇಕು ಬೇಕು ಅಂತ ಕೇಳ್ಕೊಂಡ್ರೆ ಆಗಲ್ಲ ಸುಮನ. ಯಾವ್ದೇ ಮಗುನ ನೀ ತಗೊಂಡ್ರು ಅದನ್ನ ಹೆತ್ತ ತಾಯಿಗಿಂತ ಚೆನ್ನಾಗಿ ನೋಡ್ಕೋಬೇಕು. ಯಾವುದೇ ದಾರಿ ಇಲ್ದೇ ಇರೋದ್ರಿಂದ ಸುಮನ ಮಾತಿಗೆ ಅರ್ಥ ಕೂಡ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇದೆ ಅತ್ತೆ. ತಿಲೋತ್ತಮ ಅಮ್ಮ ಅಷ್ಟಕ್ಕೂ ಅವ್ರೊಬ್ಬ ತಾಯಿನಾ? ನೈನಿ, ಏನ್ ಹಾಗಂತಿದ್ಯಾ? ನೀವೇನ್ ಅನ್ಕೊಂಡ್ರು ಪರವಾಗಿಲ್ಲ ಯಜಮಾನ್ರೆ. ನಾನ್ ಹೀಗೆ ಹೇಳೋದು, ಕೃಷ್ಣರಾಮ ಅನ್ನೋ ವಯಸ್ಸಾಗಿದ್ರು ಕೂಡ ಸಂಸಾರನ ಹಾಳು ಮಾಡೋಂತ ಯೋಚನೆ ಮಾತ್ರ ಬಿಟ್ಟಿಲ್ಲ ಅವರು. ನೈನಿ, ಇವಾಗ ಅವಳಂತದ್ ಏನ್ ಮಾಡಿದ್ಲು ಅಂತ ನೀನ್ ಹೀಗ್ ಮಾತಾಡ್ತಿದ್ಯಾ? ನೀವಲ್ಲಿದ್ರಿ, ಕೇಳಿಸ್ಕೊಂಡ್ರಿ. ನನ್ ತಂಗಿಗೇನೋ ಹುಚ್ಚಿಡ್ದಿದೆ, ಹಾಗಂತ ಅವಳು ವಿಕ್ರಾಂತ್ ಅವ್ರಿಗೆ ಇನ್ನೊಂದ್ ಮದ್ವೆ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಅದೇನೋ ಒಳ್ಳೇದು ಅನ್ನೋ ತರ ನಿಮ್ಮಮ್ಮ ಸಪೋರ್ಟ್ ಮಾಡಿದ್ರಲ್ಲ, ಇದೆಷ್ಟ್ರ ಮಟ್ಟಕ್ಕೆ ಸರಿ ಹೇಳಿ? ನಿನ್ ತಂಗಿ ಜೀವನ ಹಾಳಾಗ್ಬಿಡುತ್ತೆ ಅಂತ ನೀನ್ ಅದೆಷ್ಟು ಯೋಚನೆ ಮಾಡ್ತಿದ್ಯೋ, ಅವ್ರ ಮಗನ್ ಲೈಫ್ ಏನ್ ಆಗ್ಬಿಡುತ್ತೋ ಅಂತ ತಾಯಿಯಾಗಿ ಅವ್ರು ಯೋಚನೆ ಮಾಡೋದ್ರಲ್ಲಿ ತಪ್ಪಿಲ್ವಲ್ಲ? ಇದೆ, ದುರಾಸೆ ಇದೆ ಅಷ್ಟೇ. ವಿಕ್ರಾಂತ್ ಅವ್ರಿಗೆ ಮಕ್ಳಿಲ್ಲ ಸರಿ, ಆದ್ರೆ ಒಳ್ಳೆ ಮನ್ಸಿದೆಯಲ್ಲ. ಕಾನಿವಿನ ಎತ್ಕೊಂಡ್ ಹೋಗಿ ತಪ್ಪು ಮಾಡಿದ್ರು ಸುಮನ ಮೇಲಿರೋ ಪ್ರೀತಿಯಿಂದನೇ ಹೀಗೆಲ್ಲ ಮಾಡಿರೋದು ಅಂತ ಎಲ್ರಿಗೂ ಗೊತ್ತು. ಅವ್ರ ಮಧ್ಯೆ ಮನಸ್ತಾಪ ಇರ್ಬೋದು, ಆದ್ರೆ ದೊಡ್ಡೋರಾಗಿ ಅವ್ರನ್ನ ಒಂದ್ ಮಾಡೋದ್ ಬಿಟ್ಟು ಇನ್ನೊಬ್ಳು ಹುಡುಗಿ ನೋಡಮ್ಮ ಅಂತ ಕೆಟ್ಟ ಸಲಹೆ ಕೊಡೋದ್ ಸರಿನಾ? ಸರಿ, ನಿನ್ ಪ್ರಕಾರ ನೀನ್ ಹೇಳಿದ್ದೆ ರೈಟ್ ಅಂತ ಅನ್ಕೊಳ್ಳೋಣ. ಚಿಕ್ಕ ಮಗನ್ಗೂ ಮಕ್ಳಿರ್ಬೇಕು ಅಂತ ಅವ್ರು ಅನ್ಕೊಳ್ಳೋದ್ ತಪ್ಪ? ಒಬ್ಬ ಸೊಸೆಗ್ ಮಗು ಆಗ್ತಿಲ್ಲ ಅಂತ ಇನ್ನೊಂದ್ ಸೊಸೆನ್ ಕರ್ಕೊಂಡ್ ಬಂದ್ಬಿಡ್ತಾರ? ಅವ್ರಿಗೆ ಮಗು ಆಗಿರ್ಲಿಲ್ಲ ಅಂದಿದ್ರೆ ಹೀಗೆ ಮಾಡ್ತಿದ್ರ ಅವರು? ಮಗನ ಮಗು ಆಗೋವರೆಗೂ ಸಂಬಂಧಗಳನ್ನ ತರ್ತಾನೆ ಇರ್ತಾರ ನಿಮ್ಮಮ್ಮ? ಮತ್ತೇನ್ ಮಾಡ್ಬೇಕು ನೈನಿ? ಆಸ್ತಿ ಹೋಗ್ಬಾರ್ದು ಅಂತ ಸುಮನ ಯೋಚನೆ ಮಾಡಿದ್ರೆ ಅದನ್ನ ನಿಜ ಮಾಡ್ಬೇಕು ಅಂತ ತಿಲೋತ್ತಮ ಮಾಮ್ ಸಪೋರ್ಟ್ ಮಾಡಿರ್ಬೇಕು. ಸ್ವಂತ ಅಕ್ಕನ್ ಮಗಳನ್ನೇ ತನ್ ಮಗಳ ತರ ನೋಡ್ಕೋ ಅಂದ್ರೆ ನೋಡ್ಕೊಳ್ತಿರೋಳು ಈ ಸುಮನ ನಾಳೆ ಎಲ್ಲಿಂದನೋ ಬಂದಿರೋ ಅವಳ್ಗಾಗೋ ಮಗುನ ತನ್ ಮಗಳಿಗೆ ಒಪ್ಕೋತಾಳ? ಆಗ ನಂಗ ಆಸ್ತಿ ಬೇಡ, ನನ್ ಗಂಡ ನನಗ್ ಬೇಕು ಅಂದ್ರೆ ವಿಕ್ರಾಂತ್ ಅವರು ಸುಮ್ನಿರ್ತಾರ? ಅವ್ನು ಹೊಡೆದು ಬಿಡ್ತಾನೆ. ಈಗಾಗ್ಲೇ ತುಂಬಾ ನೊಂದಿದ್ದಾನೆ. ಅವ್ನ್ ಮೆಂಟಲ್ ಕಂಡೀಷನ್ ನೋಡ್ತಿದ್ರೆ
ನನಗೆ ತುಂಬಾ ಭಯ ಆಗ್ತಿದೆ. ನಿಮ್ಮಮ್ಮ ಹೀಗೆ ಮೊಂಡತನ ಮಾಡ್ತಾ ಇದ್ರೆ ಆವೇಶದಲ್ಲಿ ವಿಕ್ರಾಂತ್ ಅವರು ಮಾಡಬಾರ್ದನ್ನೇನಾದ್ರೂ ಮಾಡ್ಕೊಂಡ್ರೆ ಅದಕ್ಕೆ ಯಾರು ಜವಾಬ್ದಾರರಾಗ್ತಾರೆ ಹೇಳಿ? ಎಲ್ಲ ಗೊತ್ತಿರೋರು ಏನಾಗುತ್ತೋ ಅದಾಗ್ಲಿ ಅಂತ ಅನ್ಕೊಂಡಾಗ ಪ್ರತಿ ಸಲನೂ ಒಳ್ಳೇದಾಗಲ್ಲ ಯಜಮಾನ್ರೆ, ಅರ್ಥ ಮಾಡ್ಕೊಳ್ಳಿ. ಸುಮನ ನೀನ್ ಹೇಳಿದ್ಯಲ್ಲ. ಹೇಳಿದೆ. ಕೇಳಲಿಲ್ಲ. ಅದಕ್ಕೆ ನಾನು ಹೊಡೆದಿದ್ದು. ನಾನು ಆ ಕೆಲಸ ಮಾಡಕ್ಕಾಗಲ್ಲ. ನೈನಿ, ರಿಲ್ಯಾಕ್ಸ್. ಫ್ಯಾಮಿಲಿ ಅಂದಮೇಲೆ ಆಸ್ತಿ, ಅಂತಸ್ತು, ಅಧಿಕಾರ ಇಷ್ಟು ಮಾತ್ರ ಅಲ್ಲ, ಅದಕ್ಕೂ ಮೇಲೆ ಜಗಳ, ಸಮಸ್ಯೆಗಳು, ಕೋಪ ಎಲ್ಲ ಇರುತ್ತೆ. ತಿತ್ಕೊಂಡು ಹೋದ್ರೆ ಸಂತೋಷದ ಕುಟುಂಬ, ಇಲ್ಲ ಅಂತಂದ್ರೆ ದುಃಖಭರಿತ ಕುಟುಂಬ. ನಾನು ಸ್ವಲ್ಪ ಹೇಳಿದ್ರು ನೀನ್ ಜಾಸ್ತಿ ಯೋಚನೆ ಮಾಡ್ತೀಯ ಅಂತ ನನಗೆ ಗೊತ್ತು. ಸುಮ್ಮನೆ ಇರೋ. ಏನ್ ಮಾಡ್ತಾ ಇದೀಯಾ? ಬನ್ರಿ. ಬಿಡು ಕೈ. ನೋಡಿದ್ರಾ? ನೋಡ್ತಾ ಇದ್ದೀರಾ? ಗಾನವಿದ್ದಾಳೆ, ಹೇಗಿದ್ದಾಳೆ? ತುಂಬಾ ಚೆನ್ನಾಗಿದ್ದಾಳೆ. ಮಕ್ಕಳು ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಯಾರಿಗೂ ಮನ್ಸು ಬರಲ್ಲ. ಆ ಮಾತನ್ನ ಪಕ್ಕಕ್ಕಿಡಿ. ಇಂಥ ಮಗುನ ನಾನ್ ಹೆರ್ಬೇಕು ಅಂತ ಆಸೆ ಇರಲ್ವಾ? ಇದ್ರೂ ಆಗಲ್ಲ ಅಲ್ವಾ? ಅದಾಗ್ದಿರೋ ಹಾಗೆ ಮಾಡಿದ್ ನೀವೇ. ಗರ್ಭಕೋಶ ತೆಗಿದೇ ಇದ್ರೆ ನಾನ್ ಬದುಕಲ್ಲ ಅಂತ ಡಾಕ್ಟರ್ ಹೇಳಿದ್ರು ಸುಮ್ನಿರ್ಬೇಕಿತ್ತು. ನಾನ್ ಸಾಯ್ಲಿ ಅಂತ ಬಿಡ್ಬೇಕಿತ್ತು. ಮಗುನ್ ಹೆತ್ತು ಕಣ್ಮುಚ್ಚು ತಾಯಿ ಅಂತ ಹೆಸರು ಬರ್ತಿತ್ತು. ಆ ಮಗು ಜೀವಂತವಾಗಿತ್ತೋ ಇಲ್ವೋ ಅನ್ನೋದ್ ಮುಖ್ಯ ಅಲ್ಲ. ಆದ್ರೆ ಈಗ ಪಾಪ ಇವಳಗ್ ಮಗು ಆಗಲ್ಲ ಅನ್ನೋ ಕರುಣೆಯಿಂದ ಮನೇಲೆ ಇಟ್ಕೊಂಡಿದ್ದಾರೆ ಅಂತ ಜನರು ಮಾತಾಡ್ಬೇಕಾ? ನಾನ್ ತಾಯಿ ಆಗದೆ ಇದ್ರು ಶ್ರೀಮಂತಿ ಆಗಿರ್ಬೇಕು, ಹಾಗೆ ಸಾಯ್ಬೇಕು. ಸುಮನಾ, ನಿಂಗೆ ತಲೆ ಕೆಟ್ಟಿದೆ ಕಣೆ. ಮಕ್ಕಳಾಗ್ದಿರೋ ಗಂಡ ಹೆಂಡ್ತಿರೋ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ. ಅವರು ತುಂಬಾ ಹ್ಯಾಪಿಯಾಗಿ ಕೂಡ ಇದ್ದಾರೆ. ಅವ್ರ ವಿಷಯ ನನಗ್ ಬೇಕಾಗಿಲ್ಲ. ನನ್ನ ಆಸ್ತಿ ಹೋಗ್ಬಾರ್ದಂದ್ರೆ ನನಗೆ ಅಂತ ಒಂದ್ ಮಗು ಇರ್ಬೇಕು. ಅದು ನನ್ ಸೌತಿದಾದ್ರೂ ಪರವಾಗಿಲ್ಲ. ಅಲೆಲೆಲೆ, ಆಹಾಹಾ, ಏನಮ್ಮ ಗಾಯತ್ರಿ, ಆಹಾಹಾ, ಆಹಾಹಾ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಬಂಗಾರಿ, ಇಲ್ಲಿ ನೋಡು ಪುಟ್ಟ, ನಾನು ಆಟ ಆಡಿಸ್ತಾ ಇದ್ದೀನಿ. ತಾತ ಬೇಕಾ? ಅಮ್ಮನವ್ರಿಗೆ ಪೂಜೆ ಮಾಡ್ತಾವ್ರ ತಾತ. ಒಂದ್ 5 ನಿಮಿಷ ಆದ್ಮೇಲೆ ನಿನ್ನ ಎತ್ಕೊಂತಾರಿರೋ. ಓನು ಚಿನ್ನಿ. ಗಾಯತ್ರಮ್ಮ, ಓಹೋ. ಏ ಜೀವ, ನೈನಿ ಬರ್ತಾ ಇದ್ದಾಳೆ, ಮಾತಾಡ್ಬೇಡ. ಓ, ಚೆನ್ನಾಗಿದ್ದೀರಾ ಶಾಸ್ತ್ರಿಗಳೇ? ಚೆನ್ನಾಗಿದ್ದೀನಮ್ಮ. ಪರಮೇಶ್ವರಿ ಸನ್ನಿಧಾನದಲ್ಲಿ ನಿಶ್ಚಿಂತವಾಗಿದ್ದೀನಮ್ಮ. ಹೇ ಗಾಯತ್ರಿ, ಚೆನ್ನಾಗಿದ್ಯಾ ಕಂದ? ನಾಗರಾಜ್ ಮಾವನ ಹತ್ರ ಬೆಳಗ್ಗೆನೆ ಹಾಲ್ ಕಳ್ಸಿದ್ನಲ್ಲ, ಕುಡಿದ್ಯಾ? ಜೀವ ಅಣ್ಣ, ಮೊನ್ನೆ ಯಾರೋ ಒಬ್ಬ ವ್ಯಕ್ತಿ ನಿಮ್ ಥರನೇ ಕಾಕಿ ಬಟ್ಟೆ ಹಾಕೊಂಡಿದ್ರು. ನೀವೇನೋ ಅನ್ಕೊಂಡು ಹತ್ರಕ್ ಹೋಗಿ ನೋಡಿದ್ರೆ ಬೇರೆ ಯಾರು. ಹೌದು, ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಬರ್ತೀನಿ ಅಂತ ಫೋನು ಮಾಡ್ಲಿಲ್ಲ. ಹತ್ರ ಇರೋ ಶಿವನ್ ದೇವಸ್ಥಾನಕ್ಕೆ ನಡ್ಕೊಂಡೇ ಹೋಗೋಣ ಅಂತ ಬಂದೆ ಶಾಸ್ತ್ರಿಗಳೇ. ಇಲ್ಲಿವರೆಗೂ ಬಂದಲ್ಲ, ನಿಮ್ಮನ್ನು ಮಾತಾಡ್ಸ್ ಹೋಗೋಣ ಅಂತ ಬಂದೆ. ಒಳ್ಳೇದಮ್ಮ. ಶಾಸ್ತ್ರಿಗಳೇ, ನಿಮ್ ಮಗಳು ಶಾರದಕ್ಕನ್ ಫೋಟೋ ತೋರಿಸ್ತೀನಿ ಎಂದಿದ್ರಿ. ಹೌದು ಜೀವ, ಅವತ್ತು ನೈನಿಗೆ ಶಾರದಾ ಫೋಟೋ ತೋರಿಸ್ತೀನಿ ಅಂದಿದ್ದೆ. ನೆನ್ಪಿಟ್ಕೊಂಡು ಕೇಳಿದಾಗ ತೋರಿಸ್ಬೇಕಲ್ವಾ? ತಗೊಂಡ್ ಬರ್ತೀನಿ ಇರು.
ಜೀವ ಅಣ್ಣ, ಗಾಯತ್ರಿ ಅಂಗಾಲಕ್ ಕೂಡ ದೃಷ್ಟಿ ಆಗ್ದಿರೋ ತರ ದೃಷ್ಟಿ ಬಟ್ಟಿಟ್ಬಿಡಿ ಅಂತ ಶಾಸ್ತ್ರಿಗಳಿಗೆ ಹೇಳಿ. ನಿಮಗ್ ಹೇಳಕ್ ಆಗಲ್ಲ ಅಲ್ವಾ, ಕಾಡ್ಗೆ ಡಬ್ಬಿ ತಂದು ನೀವೇ ಇಟ್ಬಿಡಿ. ಈ ಹುಡುಗಿ ನೋಡು, ಬಿಕಾಂ ಓದಿದಾಳೆ. ಅಪ್ಪ ಗೌರ್ಮೆಂಟ್ ಎಂಪ್ಲಾಯಿ, ಅಮ್ಮ ಹೌಸ್ ವೈಫ್. ಈ ಹುಡುಗಿಗೆ ಆಸ್ತಿ ಏನೂ ಇಲ್ದೇ ಇದ್ರೂ ಸುಂದರವಾಗಿದ್ದಾಳೆ. ನನ್ಗಿಂತ ಚೆನ್ನಾಗಿದ್ರೆ ಪ್ರಾಬ್ಲಮ್ ಆಗ್ಬೋದೇನೋ ಅತ್ತೆ. ನೂಲಿನಂತೆ ಸೀರೆ. ಮಕ್ಕಳು ಸುಂದರವಾಗಿರ್ಬೇಕು ಅಂದ್ರೆ ಕೆಲವೊಂದನ್ನ ಆಕ್ಸೆಪ್ಟ್ ಮಾಡ್ಲೇಬೇಕು. ಈ ಫೋಟೋ ನೋಡು. ಎಷ್ಟೇ ಆದ್ರೂ ಸುಮನ ಅದೃಷ್ಟವಂತೆ ಮಾಮ್. ಅಲ್ಲ, ನಾನು ಹಾಸಿನಿ ಮದ್ವೆ ಆಗ್ಬೇಕಾದ್ರೆ ನನ್ಗೆ ಆಪ್ಷನ್ ಇರ್ಲಿಲ್ಲ. ಫೋಟೋ ತೋರ್ಸಿದ್ರು, ಹೆಣ್ ನೋಡಕ್ ಹೋದ್ವಿ, 3 ದಿನಕ್ಕೆ 3 ಗಂಟೆ ಹಾಕೋ ರೀತಿ ಆಗೋಯ್ತು. ಏನ್ರಿ ನಮ್ ಮದುವೆ ವಿಷಯ ಮಾತಾಡ್ತಿದ್ದೀರಾ? ಮಾಡಿರೋ ಪಾಪ ಆಗಾಗ ನೆನ್ಪಾಗತ್ತಲ್ಲ. ನಾನಾದ್ರೆ ಕಳ್ಕೊಂಡ್ಬಿಡ್ತೀನಿ. ಸ್ವಲ್ಪ ಸುಮ್ನೆ ಅದ್ಗೆ ಏನೋ ಫೋಟೋ ತೋರಿಸ್ತಾರಂತೆ, ನೋಡೋಣ. ಸುಮನಮ್ಮನ್ ಬರ್ತಡೇ ಫೋಟೋನ ಅಕ್ಕ? ಹಾಗಾದ್ರೆ ಬರೀ ಡ್ರೆಸ್ಸೇ ನೋಡ್ಬೇಕು. ಇದು ಸುಮ್ಮಿ ಫೋಟೋಸ್ ಅಲ್ಲ, ಹುಡ್ಗಿರ್ ಫೋಟೋಸು. ಚಿಚಿಚಿ, ನಿಮ್ ಬುದ್ಧಿಗೆ ಏನ್ ಬಂತು ಅತ್ತೆ? ಏಯ್ ಕೋತಿ, ಫೋಟೋ ನೋಡೋದೇ ತಪ್ಪು ಅನ್ನೋ ಹಾಗೆ ಯಾಕೆ ಮಾತಾಡ್ತಿದ್ಯಾ? ಹಾಗಲ್ಲ ಅತ್ತೆ, ನೀವು ಜಗದೀಶ್ ಮಾವನ್ ಫೋಟೋನ ನೋಡ್ಬೇಕು, ಸುಮನ ವಿಕ್ರಾಂತ್ ಫೋಟೋನ ನೋಡ್ಬೇಕು. ಅದನ್ ಬಿಟ್ಟು ಈ ತರ ಬೇರೆ ಹುಡುಗಿರ್ ಫೋಟೋ ನೋಡ್ಕೊಂಡ್ ಕುತ್ಕೊಳ್ಳೋದು ನಂಗ್ ಒಂದ್ ಸ್ವಲ್ಪನೂ ಸರಿ ಕಾಣಿಸ್ತಿಲ್ಲಪ್ಪ. ಏಯ್, ಜಾಸ್ತಿ ತಲೆ ಓಡಿಸ್ಬೇಡ. ನಾವ್ ನೋಡ್ತಾ ಇರೋ ಉದ್ದೇಶ ಬೇರೆ. ಅದೇನು ಅಂತ ಹೇಳಿ ಸಾಯ್ರಿ. ಐ ಮೀನ್ ಹೇಳಿ ನನ್ ಮುದ್ದಿನತ್ತೆ. ಇಲ್ಲಿ ಕೇಳು, ನಾನ್ ಹೇಳ್ತೀನಿ. ನನ್ಗೆ ಚಿಟ್ಕಿ ಹೊಡಿತೀಯನೆ, ತಲೆ ಕೆಟ್ಟೋಳೆ. ಆಸ್ತಿಗೋಸ್ಕರ ಗಂಡನ್ನೇ ಪಣ ಕೆಡ್ತೀಯ ಸುಮ್ಮಿ? ಅದು ನನ್ನ ಇಷ್ಟ. ಅಯ್ಯೋ ದಡ್ಡಿನ್ ತಂದು ಅರ್ಥ ಮಾಡ್ಕೊಳೆ. ನಮಗ್ ಮಕ್ಕಳಿಲ್ಲ ಅಂದ್ರು ನಾನು ನನ್ ಗಂಡ ಅನ್ಯೋನ್ಯವಾಗೇ ಇದೀವಿ. ನಮಗೇನು ಕೋಟಿಗಟ್ಲೆ ಆಸ್ತಿ ಇಲ್ಲ, ಆದ್ರೂ ನಾವಿಬ್ರು ಸಂತೋಷವಾಗಿದೀವೋ ಇಲ್ವೋ? ಹೌದಮ್ಮ, ನನ್ನ ಹೆಂಡತಿಗೆ ಹೂ ಮುಡಿಸ್ಬೇಕು ಅಂದ್ರೆ ಕುರ್ಚಿನೋ ಮಂಚದ ಮೇಲೆ ಹತ್ತಿ ಹೂ ಮುಡಿಸ್ತೀನಿ. ನನ್ಗೆ ಕೈ ತುತ್ತು ಹಾಕ್ಬೇಕು ಅಂತಂದ್ರೆ ನಮ್ಮವಳು ಮಂಡಿ ಊರ್ಕೊಂಡೆ ನನ್ಗೆ ಊಟ ಮಾಡಿಸ್ತಾಳೆ ಅಲ್ವೇನ ಲೈಟ್ ಹೌಸ್? ಇವಾಗ ನಿಮ್ಮಿಬ್ರು ಲವ್ ಸ್ಟೋರಿ ಯಾರು ಕೇಳಿದ್ರು ಮಾವ? ಸುಮನಾಗ್ ಬೇಕಾಗಿರೋದು ಮಗುನ ಮನೆನ, ಅದೇ ತಾನೇ ಮುಖ್ಯ ಇವಾಗ. ವಲ್ಲಭ, ದುಡ್ಡು ಆಸ್ತಿನೇ ತುಂಬಾ ಮುಖ್ಯ ಅನ್ಕೊಳ್ಳೋರು ಜಾಸ್ತಿ ಕೊಬ್ಬಿರೋರು ಕೋಟ್ಯಾಂತರ ಜನ ಇದಾರಪ್ಪ. 2 ಬಂಗಾರದ ಚಮ್ನ ತೂತ್ ಮಾಡಿ ಆ ತೂತಾಗಿರೋ ಚಂಬನ್ನ ಪ್ಯಾಂಟ್ ತರ ಹಾಕೊಳ್ಳೋದಲ್ಲ. ಒಬ್ರಿಗೆ ವಯಸ್ಸಾದ್ಮೇಲೆ ನೀರಿನ ಗ್ಲಾಸ್ ಕೂಡ ಹಿಡ್ಕೊಳಕ್ಕಾಗಲ್ಲ. ಆಗ ಆಸ್ತಿಗಿಂತ ಆರೋಗ್ಯನೇ ಮುಖ್ಯ ಅನ್ಕೋತಾರೆ, ಅಂದ್ರೂ ಉಪಯೋಗ ಇರಲ್ಲ. ಇವ್ರಿಗೆ ಅರ್ಥ ಆಗೋಷ್ಟ್ರಲ್ಲಿ ಈ ಜನ್ಮ ಕಳೆದೋಗಿರತ್ತದ್ಗೆ. ಆಸ್ತಿ ಇಲ್ದೆ ನಾನು ಇರಕ್ಕಾಗಲ್ಲ ರೀ. ನಾನು ಇರ್ತೀನಿ. ನನ್ನ ಬೇಕಾದ್ರೆ ಬಿಡ್ತೀರಾ? ಹೇಳಕ್ಕಾಗಲ್ಲ. ಏ ವಿಕ್ರಾಂತ್, ಸಿಟ್ಟಲ್ಲಿ ಬಂಗಾರದಂತ ಭವಿಷ್ಯನ ಹಾಳು ಮಾಡ್ಕೋಬೇಡ್ವೋ. ಮಾಮ್, ದಯವಿಟ್ಟು ಈ ಪ್ರಯತ್ನಗಳನ್ನ ಇಲ್ಲೇ ಬಿಟ್ಬಿಡಿ. ನಾನು ಒಪ್ಕೊಳ್ದೇನೆ ನೀವೆಷ್ಟು ಫೋಟೋ ನೋಡಿದ್ರೂ ಉಪಯೋಗ ಇಲ್ಲ. ಏ ವಿಕ್ರಾಂತ್, ಛೇ, ಕಷ್ಟ ಸುಮನ, ನಿನ್ ಗಂಡ ಒಪ್ಕೊಳ್ಳಲ್ಲ ಅನ್ಸುತ್ತೆ. ನನ್ ಗಂಡ ಮಾತ್ರ ಕೇಳ್ಬಿಡ್ತಾನ? ಎಲ್ಲ ಗಂಡಂದ್ರು ಆಡೋದು ಹೀಗೇನಮ್ಮ. ಬುದ್ಧಿ ಬರೋ ಹಾಗೆ 2 ಬಿಟ್ಟು ಹೇಳ್ಬೇಕು. ಲೈಟ್ ಹೌಸ್, ನೀನ್ ಸಿಟ್ ಮಾಡ್ಕೋಬೇಡ, ಕಾಮಾಗಿರು. ಅವ್ರ ಕರ್ಮಕ್ಕೆ ಅವರೇ ಜವಾಬ್ದಾರರು.
ತಿನ್ನಕ್ ಏನೂ ಇಲ್ದೇ ಇದ್ರು ಕತ್ತೆ ಪೇಪರ್ನು ತಿನ್ನತ್ತಂತೆ. ಹಸಿವೆ ಅಂತದ್ದು. ನಮಗ್ ತಿನ್ನಕ್ಕಿದ್ರು ಕೂಡ ಏನು ತಿಂದೆ ಯಾಕೆ ಹಾಗೆ ಇದ್ದೀರಾ? ನನಗೆ ಹಸುವಾಗ್ತಿಲ್ಲ. ನಾನ್ ತಿಂದೆ ಇದ್ರೆ ಒಂದ್ ಅರ್ಥ ಇದೆ, ನೀವ್ಯಾಕ್ ತಿಂತಾ ಇಲ್ಲ? ಏನು ನನ್ನಂತವ್ರಿಗೆ ಫೀಲಿಂಗ್ಸ್ ಇರಲ್ವಾ? ಆದ್ರೂ ನಂಗೆ ಯಾವ ಚಿಂತೆನೂ ಇಲ್ಲ. ಪ್ರಶಾಂತವಾಗಿರ್ಬೇಕು ಅಂತ ಇಲ್ಲಿಗೆ ಬಂದು ಕೂತಿದ್ದೀನಿ ಅಷ್ಟೇ. ನೀವ್ ಯಾವಾಗ್ಲೂ ನೆಮ್ಮದಿಯಿಂದ ಇರ್ಬೇಕು. ಇರಕ್ ಬಿಡಲ್ಲ ಅಂತ ತಾನೇ ಅರ್ಥ. ಅಷ್ಟೆಲ್ಲ ಪ್ಲಾನ್ ಮಾಡಿದ್ಯಾ ನೀನು? ನನಗ್ಯಾಕಂತಿದ್ದೀರಾ? ನಾನೇನ್ ಮಾಡ್ದೆ ಈಗ? ಮಾಮಿಗೆ ಹೇಳಿ ನನಗ್ ಮದ್ವೆ ಮಾಡ್ಸಕ್ ನೋಡ್ತಾ ಇದೀಯಲ್ವಾ? ಅಲ್ಲ, ಏನ್ ಅನ್ಕೊಂಡಿದ್ದೀರಾ ನೀವು? ನಾನೊಂದ್ ಮಾತು ಕೇಳದೇನೆ ನಿಮ್ ಪಾಡಿಗೆ ನೀವೆಲ್ಲ ಡಿಸೈಡ್ ಮಾಡ್ತಾ ಇದೀರಲ್ಲ. ನನ್ ಮನ್ಸಲ್ಲಿ ಏನಿದೆ ಅನ್ನೋದ್ನ ಎಲ್ರೂ ಇದ್ದಾಗ್ಲೇ ಹೇಳದ್ನಲ್ಲ. ನಾನ್ ಸತ್ರು ಮದ್ವೆ ಆಗಲ್ಲ. ನಿಮಗ್ ಮಾಡಿಸ್ದೆ ನಾನ್ ಸಾಯಲ್ಲ. ಇಲ್ಲಿ ಸಂತೋಷವಾಗಿ ಬದುಕೋಕ್ ಯಾರ ಕೈಲಿ ಸಾಧ್ಯ? ಮನ್ಸ್ ಮಾಡಿದ್ರೆ ಸಾಧ್ಯ ರೀ. ನೀವು 2 ವಿಷಯಕ್ಕೆ ಸಹಕಾರ ಕೊಟ್ರೆ ಸಾಕು. ಒಂದು ತಾಳಿ ಕಟ್ಟೋದಿಕ್ಕೆ, ಇನ್ನೊಂದು ಶಾಂತಿ ಮುಹೂರ್ತಕ್ಕೆ. ನೀನು ಒಬ್ಳು ಹೆಣ್ಣೇನೆ ಸುಮ್ಮನ. ಯಾರೇ ಆದ್ರೂ ತಮ್ಮ ಜೀವನಕ್ಕೆ ಇನ್ನೊಬ್ಳ ಹೆಣ್ಣು ಬರಬಾರದು ಅಂತ ಬೇಡ್ಕೋತಾರೆ. ಆದ್ರೆ ನೀನು ಬಂದ್ರೆ ಒಳ್ಳೇದು ಅಂತ ಅನ್ಕೋತಿದ್ಯಾ. ಬಂದ್ರೇನೆ ನನ್ನ ಆಸೆ ಎಲ್ಲ ತೀರೋದು ಅಂತ ನನಗ್ ಕ್ಲಿಯರ್ ಆಗಿ ಗೊತ್ತಾದ್ಮೇಲೆ ನಾನ್ಯಾಕ್ ಸುಮ್ನೆ ಇರ್ತೀನಿ ಹೇಳಿ? ನಿನಗೇನ್ ಬೇಕೋ ಲಿಸ್ಟ್ ಬರ್ದು ಕೊಡು ಸುಮನ. ಅದನ್ನೆಲ್ಲ ತಂದು ಕೊಡ್ತೀನಿ. ಒಂದ್ ದಿನ ಅಲ್ಲ, ಒಂದ್ ತಿಂಗಳಲ್ಲ, ಜೀವನ ಪರ್ಯಂತ ನಿನ್ನ ಆಸೆಗಳನ್ನ ತೀರ್ಸೋ ಜವಾಬ್ದಾರಿ ನಂದು. ನನಗೆ ಇನ್ನೊಂದು ಮದ್ವೆ ಮಾಡ್ಬೇಕು ಅನ್ನೋ ಆಲೋಚನೆ ಮಾತ್ರ ಬಿಟ್ಬಿಡು ಪ್ಲೀಸ್. ಅಬ್ಬಬ್ಬಾ ಅಂದ್ರೆ 2 ಲಕ್ಷ ಕೂಡ ಬೆಲೆ ಬಾಳಲ್ಲ. ನಾನು 10 ಪಟ್ಟು ಜಾಸ್ತಿ ಕೊಡ್ತೀನಿ. 20 ಲಕ್ಷ. ತಾಳಿ ತೆಗೆದ್ಬಿಡು, ಏನೂ ಆಗಲ್ಲ. ಹೌದಮ್ಮ, ನಿನ್ ಸೌತಿ ಕುತ್ತಿಗೆಯಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ನೀವ್ ಈ ವಿಷಯದಲ್ಲಿ ತಲೆ ಹಾಕ್ಬೇಡಿ. ಇದು ನನ್ ಕೊಡಲ್ಲ. ನನ್ ಗಂಡ ಏನ್ ಸತ್ತಿದಾನಾ? ಸುಮನಾ, ಸಾಕ್ ಮಾಡು. ನಾಲ್ಗೆ ಇದೆ ಅಂತ ಬಾಯಿಗೆ ಬಂದಿದ್ದನ್ನೆಲ್ಲ ಮಾತಾಡ್ಬೇಡ. ನಿನ್ನ ಈ ಅವತಾರಕ್ಕೆ ಪ್ರತಿ ಕ್ಷಣ ಅವನು ನರಳ್ತಾ ಇದ್ದಾನೆ. ಆ ವಿಷಯಕ್ಕೆ ಬಂದ್ರೆ ನಿನ್ ವಿಷಯದಲ್ಲಿ ಅವನು ಎಷ್ಟು ನೊಂದ್ಕೊಂಡು ಕಷ್ಟ ಪಡ್ತಿದೆ ಅನ್ನೋ ವಿಷಯ ನಿನಗೇನಾದ್ರೂ ಗೊತ್ತಿದ್ಯಾ? ನೀವೆಲ್ರೂ ಸೇರಿ ನನ್ನ ಹುಚ್ಚಿ ಮಾಡಕ್ ನೋಡ್ತಿದ್ದೀರಾ. ನಾನ್ ಈ ತಾಳಿನ ಕೊಡಲ್ಲ. ಆ ದೇವ್ರ ಇಳಿದ್ ಬಂದ್ರು ಸರಿ, ನನ್ ತಾಳಿ ಮಾತ್ರ ನನ್ ಕತ್ತಲ್ಲೇ ಇರ್ಬೇಕು. ಅಯ್ಯೋ ರಾಮಚಂದ್ರ, ಮನೆಯಲ್ಲಿ ಯಾಕೆ ಇಷ್ಟೊಂದು ಜಗಳ ನಡೀತಾ ಇದೆ ತಂದೆ? ಹಾ, ದೇವ್ರನ್ನ ಯಾಕೆ ನೆನ್ಸ್ಕೋತಿದ್ಯಾ ತಿಲೋತ್ತಮ? ನೀನಾದ್ರೂ ಸುಮ್ಮನೆ ಎದುರಿಗೆ ನಿನ್ ತಾಳಿ ತೆಗೆದು ಅವಳಿಗೆ ಸಪೋರ್ಟ್ ಮಾಡಬಹುದಲ್ವಾ? ನೀವು ನನ್ ತಂಟೆಗೆ ಬರ್ಬೇಡಿ. ವಲ್ಲಭ, ಸಖಿ, ನನ್ ಜೊತೆ ಬನ್ನಿ. ಡ್ಯಾಡ್, ನಿಮಗೂ ಕೂಡ ಬುದ್ಧಿ ಶಾರ್ಪ್ ಆಗ್ತಾ ಇದೆ. ಹೋಗ. ಇಲ್ಲ ಅಂದ್ರೆ ಇನ್ನೇನ್ರಿ, ಮಕ್ಳಾದ ತಕ್ಷಣ ಆಸ್ತಿನ ಭಾಗ ಮಾಡ್ಬೇಕು ಅಂತಂದ್ರು. ಮತ್ತೆ ಅವರೇ ಮಗು ಬದುಕಿಲ್ಲ ಅಂದ್ರೆ ಆ ಆಸ್ತಿ ಕೊಟ್ಟೋರ್ಗೆ ವಾಪಸ್ ಕೊಡ್ಬೇಕು ಅಂತಂದ್ರು. ಅಂದ್ರೆ ನನ್ ಮಗು ಸಾಯತ್ತೆ ಅಂತಾನೆ ಅವ್ರ ಹಾಗೆ ಬರ್ದಿರ್ಬೇಕು. ಹೇ ಪಾಗಲ್, ನೀನ್ ಈ ಮನೆಗೆ ಸೊಸೆ ಆಗ್ತೀಯ ಅಂತ ಅವ್ರಿಗೆ ಹೇಗೆ ಗೊತ್ತಿರುತ್ತೆ? ಅಬ್ಬಾ, ಲಾಜಿಕ್ ಎಲ್ಲ ಮಾತಾಡ್ಬೇಡಿ. ಅವ್ರು ಬರ್ದಿರೋದ್ರಲ್ಲಿ ಮ್ಯಾಜಿಕ್ ನಾನ್ ಹೇಳ. 10 ಪೈಸೆ ಕಾಯಿನ್ ಚಿತ್ರ, ಗಿಡದಲ್ಲಿ ದುಡ್ಡು ಬೆಳೆಯುತ್ತೆ ಅಂತ ಬರ್ದಿರೋದು, ನಗ ನಾಣ್ಯನ ಊತಿಟ್ಟಿರೋದು, ಎತ್ ಬಂದು ಆಸ್ತಿ ಎಲ್ಲಿದೆ ಅಂತ ತೋರ್ಸೋದು. ಹೀಗೆ ಅವ್ರು ಬರ್ದಂಗೆಲ್ಲ ನಡ್ದಿಲ್ವಾ? ಹೇಳ್ರಿ, ನಡಿಲಿಲ್ವಾ? ನಡೀತು. ಅಂದ್ರೆ ಆ ಮುದ್ಕ ನನ್ ಮಗುನು ಸಾಯತ್ತೆ ಅಂತ ಬರ್ದಿದ್ದಾನೆ. ಅದಕ್ಕೆ ತಾನೇ ನನ್ ಮಗು ಸತ್ ಹೋಗಿದ್ದು. ಈಗ ಬಾಯ್ ಮುಸ್ತೀಯಾ? ವಿಕ್ರಾಂತ್, ವಿಷಯ ಏನು ಅಂತ 2 ಮಾತಲ್ಲಿ ಹೇಳ್ಬಿಡು. ಅದೇನಿಲ್ಲ ಮಾಮ್, ನಿಮ್ ಚಿಕ್ಕ ಸೊಸೆ ಸುಮನಾಗೆ ಡಿವೋರ್ಸ್ ಕೊಡ್ತಾ ಇದ್ದೀನಿ ನಾನು.
ಡಿವೋರ್ಸ್ ಪೇಪರ್ಸ್ ಇದು. ಈ ಪೇಪರ್ಸ್ ಅಲ್ಲಿ ತುಂಬಾ ವಿಷಯಗಳಿವೆ, ಆದ್ರೆ ಡಿವೋರ್ಸ್ ಆಗೋದು ತಪ್ಸಕ್ಕಾಗಲ್ಲ. ವಿಕ್ರಾಂತ್ ಅವರೇ, ಡೈವರ್ಸ್ ಕೊಡ್ತೀರಾ? ಈ ಮಾತನ್ನ ನೀವ್ ಹೇಳ್ತಿದ್ದೀರಾ? ಹೌದದ್ಕೆ ಸುಮನಾಗೆ ಎಷ್ಟು ಶಾಕ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಅವಳಿಗಿಂತ ನೀವೇ ಜಾಸ್ತಿ ಗಾಬರಿ ಆಗಿದ್ದೀರಾ. ಹೇಯ್, ತಮಾಷೆ ಮಾಡಬೇಡ. ಸುಮನ ಅಂದ್ರೆ ನಿಂಗೆ ಎಷ್ಟು ಇಷ್ಟ ಅಂತ, ಅವಳ ಮೇಲೆ ನಿಂಗೆ ಎಷ್ಟು ಪ್ರೀತಿ ಇದೆ ಅಂತ ನಮಗೆ ಗೊತ್ತು. ಎಷ್ಟು ತಪ್ಪು ಮಾಡಿದ್ರು ಕ್ಷಮಿಸ್ತಾ ಬಂದಿದ್ಯಾ. ಅವಳು ಗೊತ್ತಿಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಂಡೆ. ಇವನಿಗೆ ಕೋಪ ಸಿಟ್ಟು ಬರೋದಿಲ್ವಾ ಅಂತ ನೈನಿ ಹತ್ರ ನಾನು ತುಂಬ ಸಲ ಕೇಳ್ತಾ ಇದ್ದೆ. ನೀನ್ ಗ್ರೇಟ್ ಅಂತ ನಾನೇ ಹೇಳ್ತಿರ್ತೀನೋ. ಅಂಥದ್ರಲ್ಲಿ ಈಗ ನೀನ್ ಬಂದು ತುಂಬ ಸಿಂಪಲ್ ಆಗಿ ಸುಮನ ಜೊತೆ ಬಾಳೋದಕ್ಕಾಗಲ್ಲ ಅಂತ ಹೇಳೋದಕ್ಕೆ ನಿಂಗೆ ಮನ್ಸಾದ್ರೂ ಹೇಗೆ ಬಂತು? ಬ್ರೋ, ಈ ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ನಾನು ತುಂಬ ಯೋಚನೆ ಮಾಡಿದ್ದೀನಿ. ಸುಮ್ಮನೆ ಇಲ್ಲದೆ ಇರ್ತೀನ ಅಥವಾ ಇರಲ್ವಾ ಅಂತ 1000 ಸಲ ಯೋಚನೆ ಮಾಡಿದ್ದೀನಿ ನಾನು. ಆದರೆ ನನಗೆ ಅರ್ಥ ಆಗಿದ್ದೇನು ಅಂದರೆ, ಯೋಚನೆ ಮಾಡಿ ಸಾಯೋದಕ್ಕಿಂತ ಅವಳಿಲ್ಲದೆ ಬದುಕೋದೇನೆ ಬೆಟರ್ ಏನೋ ಅನ್ನಿಸ್ತು. ನಾನು ಸೈನ್ ಮಾಡಿ ತಗೊಂಬಂದಿದ್ದೀನಿ ಇಲ್ಲಿಗೆ. ಅದಕ್ಕೆ ನಿಮ್ಮ ತಂಗಿ ಹತ್ರ ಒಂದು ಸೈನ್ ಮಾಡಿಸಿ. ಅತ್ತೆ ಸಂಬಂಧ ನೋಡಿದ್ದಕ್ಕೆ ಫೋಟೋನ ಹರಿದಾಕಿದ್ರೆ ಹೊರತು ನಿನ್ನನ್ ಬಿಡ್ತೀನಿ ಅಂತ ಮಾತ್ಕೋ ಹೇಳಲಿಲ್ಲ. ಮಕ್ಕಳಿಲ್ಲ ಅಂದ್ರು ನಿನ್ನೆ ತಮ್ಮ ಮಗು ತರ ವಿಕ್ರಾಂತ್ ಅವ್ರು ನೋಡ್ಕೋತಿದ್ರೆ ನೀನ್ ಮಾತ್ರ ಆಸ್ತಿಗೋಸ್ಕರ ಹೀಗೆಲ್ಲ ಅವ್ರಿಗೆ ನೋವು ಕೊಡ್ತಿದ್ಯಲ್ಲ ಸುಮನ. ಇದೆ ನಿಮ್ಮಿಬ್ರ ಮಧ್ಯೆ ಇರೋ ವ್ಯತ್ಯಾಸ. ನಿನ್ ಹುಚ್ಚು ಪ್ರಯತ್ನ ನಿಲ್ಸಕ್ಕೆ ಬೇರೆ ದಾರಿ ಕಾಣಿಸ್ತೆ. ನಿನ್ನ ಸ್ಥಾನ ಹೊರಗೆ ಅಂತ ಈ ಪೇಪರ್ಸ್ ರೂಪದಲ್ಲಿ ತೋರಿಸಿದ್ದಾರೆ. ಹೇಳು, ಸೈನ್ ಹಾಕ್ತೀಯ ಸುಮನ? ನನಗ್ ಮಕ್ಳಿಲ್ಲ ಅಂತಂದ್ರೆ ಆಸ್ತಿ ಎಲ್ಲ ನಿನ್ ಪಾಲಾಗತ್ತೆ. ಅದಕ್ಕೆನಾ ನೀನ್ 2ನೇ ಮದ್ವೆ ಮಾಡಿಸ್ಬೇಕು ಅನ್ನೋ ಹುಚ್ಚು ಯೋಚನೆ ಮಾಡಿರೋದು? ಸರಿ, ಒಂದ್ ಕೆಲ್ಸ ಮಾಡು. ನಿನಗೆ ಮಕ್ಕಳು ಆಗದೆ ಇರೋದ್ರಿಂದ ನನ್ ಮಗಳು ಗಾನವಿನ ನನ್ ಮಗಳ ತರ ನೋಡ್ಕೋತೀನಿ ಅಂತ ನನಗ್ ಮಾತು ಕೊಡು. ನಿನ್ನ ಆಸ್ತಿ ನಿನ್ನ ಹತ್ರನೇ ಇರುತ್ತೆ ಅಂತ ನಾನ್ ಕೂಡ ಮಾತು ಕೊಡ್ತೀನಿ. ಇದಕ್ಕಿಂತ ಚೆನ್ನಾಗಿ ಇನ್ಯಾರೂ ಹೇಳಕ್ಕಾಗಲ್ಲ. ನೈನಿದು ಒಳ್ಳೆ ಮನ್ಸಾಗಿರೋದ್ರಿಂದ ನಿನಗೆ ಅವಕಾಶ ಸಿಕ್ಕಿರೋದು ಸುಮ್ನಾ. ಜಾಸ್ತಿ ಯೋಚಿಸ್ಬೇಡ್ವೆ. ಸೂಜಿಲ್ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅನ್ನೋ ಹಾಗೆ. ಗಾನವಿನ ಬಂಗಾರದಾಗ ನೋಡ್ಕೋಬಹುದು, ಆಡಿಸ್ಬೋದು, ಲಾಲಿಸ್ಬೋದು. ತಾಯಿ ಆಗ್ಬೇಕು ಅಂದ್ರೆ ಅದೃಷ್ಟ ಬೇಕಮ್ಮ. ಅದಕ್ಕೆ ಬಂದಿದೆ ತಾನೆ. ಯಾವ ಆಸ್ತಿ ಹೋಗುತ್ತೆ ಅಂತ ನೀನು ತಪ್ಪು ಹೆಜ್ಜೆ ಹಾಕ್ತಿದ್ಯೋ ಆ ಆಸ್ತಿ ನಿನಗೆ ಕೊಡ್ತೀನಿ ಅಂತ ನೈನಿ ನಿನಗೆ ಮಾತು ಕೊಟ್ಮೇಲೆ ಸರಿ ಅಂತ ಒಪ್ಕೊಳ್ಳೋದಕ್ಕೆ ಏನಾಗಿದೆ ಸುಮನ? ಏನ್ ಹೇಳ್ಬೇಕು ಅನ್ನಿಸ್ತಿದ್ಯೋ ಅದನ್ನ ಹೇಳು. ಹೇಳು, ಪರವಾಗಿಲ್ಲ. ಹಣ್ಣಾದ್ರೆ ಹಣ್ಣು, ಕಾಯಾದ್ರೆ ಕಾಯಿ. ಯಾವ ಕಾಯಿ? ಏನೋ ಒಂದ್ ಕಣೆ, ಅವಳು ಹೇಳಿ ಬಿಡು. ಸುಮನ, ಆಸ್ತಿನ ನಿಮ್ಮಕ್ಕ ನಿನಗ್ ಕೊಡ್ತೀನಿ ಅಂತಿದ್ದಾಳೆ.
ನೀನ್ ತಗೋಬೇಕು. ಯೋಚನೆ ಮಾಡೋ. ಚೆನ್ನಾಗಿ ಯೋಚಿಸಿದೀನಿ. ನನ್ನ ಹತ್ರ ಮಾತಾಡ್ಬೇಕು ಅಂತ ಬಂದು ಸುಮ್ನೆ ನಿಂತಿದ್ಯಲ್ಲ ಸಖಿ. ನಿಮ್ಮಕ್ಕಂದು ಕೈಯೋ ಅಥವಾ ಕಬ್ಣನೋ ಹೇಳು ಸುಮನ. ಹೊಡೆದ್ರೆ ಅಷ್ಟೊಂದು ನೋವಾಗುತ್ತಲ್ಲ ಯಾಕೆ? ಏನೇನೋ ಮಾತಾಡ್ದಾಗ ಕೆನ್ನೆಗ್ ಹೊಡೆಯೋದು ಅವಳಿಗೆ ಅಭ್ಯಾಸ. ಆದ್ರೂ ಅವಳು ಹೊಡೆಯೋದ್ರ ಬಗ್ಗೆ ಡಿಸ್ಕಸ್ ಮಾಡೋದಿಕ್ಕ ನೀನಿಲ್ ಬಂದಿರೋದು? ಇಲ್ಲ, ಸ್ಟ್ರೈಟ್ ಆಗಿ ಒಂದ್ ಕ್ವೆಶ್ಚನ್ ಕೇಳ್ತೀನಿ, ಹೇಳು. ನೈನಿ ಯಾಕೆ ಹೊಡೆದ್ಲು? ಅವಳ ಮಗ್ಳು ಗಾನವಿನ ಅಂದಿದ್ದಕ್ಕೆ. ನೋ, ನೇರವಾಗಿ ಹೇಳ್ಬೇಕು ಅಂದ್ರೆ ನಿನಗೆ ಮಕ್ಕಳಿಲ್ಲ ಅಂತ. ಇದ್ದಿದ್ರೆ ನಿನ್ ತಂಟೆಗೆ ಬರ್ತಾ ಇರ್ಲಿಲ್ಲ. ಆ ಯೋಗ ಇಲ್ಲ ಅನ್ನೋ ಕೋಪದಲ್ಲಿ ನಾನ್ ಹಾಗ್ ಮಾತಾಡಿದಕ್ಕೆ ಅರ್ಥ ಮಾಡ್ಕೊಳ್ಳೋದ್ ಬಿಟ್ಟು ಹಾಗ್ ಹೊಡಿತಾರ? ನನ್ ಗಂಡಂಗ್ ಇನ್ನೊಂದ್ ಮದ್ವೆ ಮಾಡಿಸ್ತೀನಿ ಅಂದ್ರೆ ಅವಳಿಗೇನ್ ಪ್ರಾಬ್ಲಮ್ಮು? ಆಸ್ತಿ ಬರ್ದೆ ಹೋಗುತ್ತೆ ಅಂತ. ನಮ್ಮ ಅಕ್ಕಂಗ ಆಸೆ ಇದ್ದಿದ್ರೆ ಅವಳ ಸ್ವಂತ ಅರ್ಜಿತನ ಯಾರಿಗೂ ಕೊಡ್ತಾ ಇರ್ಲಿಲ್ಲ. ಕೊಡ್ಬೇಕಾದ ಪರಿಸ್ಥಿತಿ ಇತ್ತು, ಕೊಟ್ಲು. ಇವಾಗ ನೀನು ಒಂಟಿಯಾಗಿರೋ ಪರಿಸ್ಥಿತಿ ಬಂದಿದೆ. ನಿನ್ನ ಹೀಗೆ ಬಿಟ್ರೆ 50 ಕೋಟಿ ಅನಾಯಾಸವಾಗಿ ಸಿಗುತ್ತೆ ಅನ್ನೋದು ಅವಳ ಯೋಚನೆ. ಅದಕ್ಕೆ ನಿನಗೆ ಹೊಡೆದು ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾಳೆ. ನಾನ್ ಸೌತಿನ್ ಕರ್ಕೊಂಡ್ ಬರಕ್ಕೂ ರೆಡಿ ಆಗಿದ್ದೆ, ಆದ್ರೆ ನನ್ ಗಂಡನೇ ಒಪ್ಕೋತಿಲ್ಲ. ವಿಕ್ರಾಂತ್ ಒಪ್ಕೊಂಡ್ರೆ ನೈನಿನ ಹೇಗೋ ನಾವು ತಡಿಬೋದಾಗಿತ್ತು. ಆದ್ರೆ ಅವನ್ ಒಪ್ಕೊಳ್ಳಲ್ಲ, ಅದಾಗಲ್ಲ. ಮತ್ತೇನ್ ಮಾಡ್ಲಿ? ಏನಾದ್ರೂ ಸಜೆಷನ್ಸ್ ಇದ್ರೆ ನೀ ನನಗ್ ಕೊಡ್ಬೋದಲ್ವಾ? ಖರ್ಚಾಗತ್ತೆ, ಪರವಾಗಿಲ್ವಾ? ಹಾ, ಸಲಹೆ ಕೊಡೋದಿಕ್ಕೆ ದುಡ್ಡು ಕೇಳ್ತಿದ್ಯಾ? ಚಚೆ, ಅದಕ್ ದುಡ್ಡು ಕೇಳ್ತಿಲ್ಲ ಸುಮನ. ನಿನಗ್ ಮಕ್ಕಳು ಹುಟ್ಟೋದಕ್ಕೆ ದುಡ್ಡು ಬೇಕು ಅಂತಿದ್ದೀನಿ. ಪ್ರಾಮಿಸ್ ಮಾಡೋ ಅಗತ್ಯ ಇಲ್ಲ. 2 ಕೋಟಿ ಕೊಟ್ರೆ ಸಾಕು. ಅಷ್ಟೊಂದು ದುಡ್ಡು ಕೊಟ್ಮೇಲೆ ನಾನ್ ಹೇಗ್ ತಾಯಿ ಆಗ್ತೀನಿ? ನನ್ಗೆ ಗರ್ಭಕೋಶನೇ ಇಲ್ವಲ್ಲ. ಹಾಕ್ಸಿದ್ರೆ ಏನ್ ಮಾತಾಡ್ತಿದ್ಯಾ? ಅದೇನ್ ಗಿಡ ಅನ್ಕೊಂಡಿದ್ಯಾ ನೆಟ್ಟೋದಿಕ್ಕೆ? ಕರೆಕ್ಟ್ ಆಗಿ ಕೇಳ್ದೆ. ಅದೇ ರೀತಿಲಿ ನಿನಗ್ ಅರ್ಥ ಆಗುತ್ತೆ ಅನ್ಕೊಂಡ್ರೆ ಮಣ್ಣಲ್ಲಿ ಹೇಗ್ ಗಿಡ ಹಾಕ್ತಿವೋ ಹಾಗೆ ಯೂಟ್ರಸ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಅಂದ್ರೆ ವೋಮ್ ಟ್ರಾನ್ಸ್ಪ್ಲಾಂಟ್. ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಗರ್ಭಕೋಶನ ನೆಟ್ಟೋದು. ಅದೆಲ್ಲ ಮಾಡಬಹುದಾ ಅಂತ ನಿನ್ ಮನ್ಸಲ್ಲಿ ಓಡ್ತಿದೆ ಅಲ್ವಾ? ಮಾಡ್ತಾರೆ. 2 ಕೋಟಿ ಖರ್ಚಾಗತ್ತೆ. ಕಾಮನ್ ಪೀಪಲ್ಗೆ ಇದನ್ನ ಅಫೋರ್ಡ್ ಮಾಡಕ್ ಆಗ್ದಿರೋದ್ರಿಂದ ಡಾಕ್ಟರ್ಸ್ ಪಾಪ ಇದನ್ನ ಸಜೆಸ್ಟ್ ಮಾಡೋದಕ್ ಹೋಗಲ್ಲ. ರಿಸ್ಕ್ ತಗೊಳ್ಳೋಂಥವ್ರು, ರಿಚ್ ಆಗಿರೋರು ಈ ಟ್ರಾನ್ಸ್ಪ್ಲಾಂಟ್ ಪ್ರಾಸೆಸ್ಗೆ ಕೈ ಹಾಕ್ಬೋದು. ನಾನ್ ಟ್ರೈ ಮಾಡ್ತೀನಿ. ನಂಗ್ ಮಕ್ಳಾಗ್ಬೇಕು. ಆ ಹಾಸ್ಪಿಟಲ್ ಎಲ್ಲಿದೆ ಅಂತ ಹೇಳ್ತೀಯಾ? ಮೊದ್ಲು 2 ಕೋಟಿ ರೆಡಿ ಮಾಡ್ಕೋಬೇಕು. ನಮ್ಮ ಅಕ್ಕನ್ ಕೇಳಿದ್ರೆ ಕಪಾಳ ಹೊಡಿತಾಳೆ, ಹಾಸಿನಿ ಅಕ್ಕನ್ ಕೇಳಿದ್ರೆ ಪ್ರಚಾರ ಮಾಡ್ತಾರೆ. ನನಗೂ ಅಷ್ಟು ಡ್ರಾ ಮಾಡಿದಾರ ಹಾಗೆ ಮಾಡಿಟ್ಟಿದ್ದಾರೆ. ಈಗ ಏನ್ ಮಾಡ್ಲಿ? ಹೇಗಾದ್ರೂ ಮಾಡ್ಲೇಬೇಕು. ಹಾಗಿದ್ಮೇಲೆ ಏನ್ ಮಾಡ್ಬೇಕು ಅಂತ ನೀನೇ ಹೇಳು. ಚೆನ್ನಾಗಿ ಯೋಚನೆ ಮಾಡು ಸುಮನ. ನೈನಿ, ಮಗುಗ್ ಹಾಲು ಕುಡಿಸ್ತೀಯಾ? ಯಜಮಾನ್ರೆ, ಆ ಕಾರಲ್ಲಿ ಕೊಡ್ತೀನಿ. ಇವಾಗ ಅರ್ಜೆಂಟ್ ಆಗಿ ಹೋಗ್ಬೇಕು, ನಡೀರಿ. ಎಲ್ಲಿಗೆ? ಗಾಯತ್ರಿ ಕಂದನ ಯಾರೋ ದುಷ್ಟರು ಎತ್ಕೊಂಡು ಹೋಗಿದಾರಂತೆ ಯಜಮಾನ್ರೆ. ಬೇಗ ನಡೀರಿ ಯಜಮಾನ್ರೆ. ಯಾರು ಹೇಳಿದ್ರು? ಶಾಸ್ತ್ರಿಗಳು ಹತ್ಕೊಂಡು ಫೋನ್ ಮಾಡಿದ್ರು. ಯಾರೋ ಏನೋ ಗೊತ್ತಿಲ್ಲ. ನಂಗೆ ಯಾಕೋ ಭಯ ಆಗ್ತಿದೆ. ಏನ್ ಮಾಡ್ತಾರೋ ಏನೋ. ಹೊಸ ನಂಬರ್ ಕೊಡಿಲಿ. ಹಲೋ. ಯಾರು ಏನು ಅಂತ ಕೇಳ್ಬೇಡ. 2 ಕೋಟಿ ಕ್ಯಾಶ್ ತಗೊಂಡು ಮಾದೇವಪುರಕ್ಕೆ ಬಾ. ನೀವ್ ಯಾರು ಅಂತ ಹೇಳ್ಬೇಡಿ. ಹೀಗ್ ಮಾಡೋದಕ್ಕೆ ಹೇಳಿದ್ಯಾರೋ? ನಾನ್ ಹೇಳಲ್ಲ, ಹೇಳಿದ್ನ ಮಾಡು. ಹಲೋ ಹಲೋ. ಬಾ ನೈನಿ.
ಮಗು ಅಳ್ತಾನೆ ಇಲ್ವಲ್ಲ ಅಣ್ಣ? ಊರ್ ಸುಚ್ಚೋಕೆ ಕರ್ಕೊಂಡು ಹೋಗ್ತಿದೀನಿ ಅಂತ ಅನ್ಕೊಂಡಿರ್ಬೇಕಣ. ಏ ಪುಟ್ಟಿ, ನಿನ್ಗೋಸ್ಕರ 2 ಕೋಟಿ ತಗೊಂಡ್ಬರ್ತಾರೆ. ಆ ದುಡ್ಡು ಕೊಟ್ಮೇಲೆ ನಿನ್ನ ಬಿಟ್ಬಿಡ್ತೀವಿ. ಹಲೋ ಮೇಡಮ್, ಎಲ್ಲಿದ್ದೀರಾ? ಮಗು ಜೊತೆ ಮಾದೇವಪುರ ಹತ್ರ ಇದ್ದೀವಿ. ವೆರಿ ಗುಡ್. ನೈನಿ ವಿಶಾಲಿಗೆ ಫೋನ್ ಮಾಡಿದ್ರಾ? ಮಾಡಿದೀವಿ ಮೇಡಮ್, ನೀವ್ ಹೇಳ್ದಂಗೆ ಎಲ್ಲ ಹೇಳ್ದೆ. ಓಕೆ, ಅವ್ರು 2 ಕೋಟಿ ತಂದ್ಕೊಟ್ಮೇಲೆ ನೀವ್ ಮಾಡ್ಬೇಕಿರೋ ಕೆಲಸ ಇನ್ನೊಂದಿದೆ. ನಾನ್ ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಮೇಲೆ ಆ ನೈನಿ ಕೈಲಿ ಸೈನ್ ಮಾಡಿಸ್ಕೊಳ್ಳಿ. ಓಕೆ ಮೇಡಮ್. ಈ ಪ್ಲಾನ್ ಸಕ್ಸಸ್ ಆದ್ರೆ ನೀವ್ ಕೇಳಿದ್ದಕ್ಕಿಂತ 3 ಪಟ್ಟು ಜಾಸ್ತಿ ಕೊಡ್ತೀನಿ. ಥ್ಯಾಂಕ್ ಯು ಮೇಡಮ್. ಸಖಿ, ನಮ್ಮ ಅಕ್ಕನ ಹತ್ರ 2 ಕೋಟಿ ಇಸ್ಕೊಂಡ್ರೆ ಸಾಕು ಅಂತಂದಿದ್ದೆ. ಮತ್ತೆ ಈ ಸೈನ್ ಎಲ್ಲ ಯಾಕೆ? ನಿನ್ನ ಹತ್ರ ಇರೋ 50 ಕೋಟಿ ಆಸ್ತಿ ನೈನಿ ಕೈಗೆ ಸೇರ್ಬಾರ್ದಲ್ವಾ? ಅಂದ್ರೆ ನೀನು